ಹಾಯ್ ಗಾಯ್ಸ್, ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರಕಾಂತ್ ಕೊಳ್ಳೂರು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿನ್ನೆಲ್ಲ ಮೊನ್ನೆ ಎಕ್ಸಾಮ್ ಅಂದ್ರೆ ಮೊನ್ನೆ ಸಂಡೇ 10ನೇ ತಾರೀಕು ದಿನ DR ಎಕ್ಸಾಮ್ ಆದಂತಹ ಎಕ್ಸಾಮ್ಸನ್ನು ಕ್ವಶನ್ ಪೇಪರನ್ನು ಬಿಡಿಸಬೇಕಾಗಿತ್ತು. ಬಟ್ ಅನಿವಾರ್ಯ ಕಾರಣಾಂತರಗಳಿಂದ ನಾನು ಹೊರಗಡೆ ಇದ್ದೆ. ಬಟ್ ಬಿಡಿಸಬಾರ್ದಂತೇಳಿ ಬಿಟ್ಟಿದ್ದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಕೆಲವೊಂದಿಷ್ಟು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಇವತ್ತು ನಾನು ಕ್ಲಾಸನ್ನು ಬಿಡಿಸಾಕತ್ತೀನಿ. ಹಾಗಾದ್ರೆ ಇಲ್ಲಿ DR ಕೇಳಿದಂಥ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಅಂದ್ರೆ 15 ಕ್ವಶನ್ಸ್ಗಳನ್ನು ಕೇಳಿದಾನೆ. ತಮಗೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಕ್ವಶನ್ ಪೇಪರನ್ನು ತಾವೆಲ್ಲರೂ ನೋಡಿರಿ ಅಂತ ಅನ್ಕೋತೀನಿ. ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಅಂದರೆ ಎಲ್ಲ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಟ್ಟದಲ್ಲಿ ನಾನು ತಿಳಿಸಿಕೊಡ್ತೀನಿ. ಇಲ್ಲಿವರೆಗೂ ನಮ್ಮ ಕ್ಲಾಸನ್ನು ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ವರೆಗೂ ಕೂಡ ಶೇರ್ ಮಾಡಿ ಇಷ್ಟ ಆದರೆ ಅಂತ ಹೇಳ್ತಾ ಈಗ ಕ್ಲಾಸನ್ನು ಪ್ರಾರಂಭಿಸೋಣ. ಇಲ್ಲಿ ನೋಡ್ರಿ, 30 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ರೈಲು, ಹೌದಾ, ಅದೇ ವೇಗದಲ್ಲೇ ಒಂದು ಕಂಬವನ್ನು ದಾಟುತ್ತೆ. ಅಂದ್ರೆ 30 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ಅದೇ ವೇಗದಲ್ಲಿ ಏನು ಮಾಡುತ್ತೆ, ಒಂದು ಕಂಬವನ್ನು ದಾಟುತ್ತಾ ಅದರ 4 ಪಟ್ಟು ಜಾಸ್ತಿ ಉದ್ದ ಇರುವ ಸೇತುವೆಯನ್ನು, ಅಂದ್ರೆ ಆ್ಯಕ್ಚುಲಿ ಅದು ಕಂಬದ ಉದ್ದ ಅಲ್ಲ, ಒಂದು ಸೇತುವೆಯ ಉದ್ದಕ್ಕೆ ನಾವು ಕಂಪೇರ್ ಮಾಡಬೇಕಾದ್ರೆ ಕಂಬದ ಉದ್ದ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಒಂದು ರೈಲಿನ ಉದ್ದ ಎಷ್ಟಿರುತ್ತಲ್ಲ ಹತ್ತಿರದ 4 ಪಟ್ಟು ಅಂತೇಳಿ ನಾವು ಹೇಳ್ತೇವೆ. ಹಾಗಾದ್ರೆ ಸೇತುವೆಯನ್ನು ದಾಟಲು ಬೇಕಾಗಿರುವ ಸಮಯಕ್ಕಿಂತ ಏನಾಗುತ್ತೆ, 15 ನಿಮಿಷ ಸಮಯವನ್ನು ಕಡಿಮೆ ತೆಗೆದುಕೊಳ್ಳುತ್ತೆ. ಆ್ಯಕ್ಚುಲಿ ಈ ಕ್ವಶನ್ಸಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದಾವೆ. ಮೋಸ್ಟ್ಲಿ ಅದಕ್ಕೆ ಕ್ವಶನ್ಸ್ ಗ್ರೇಸ್ ಬಂದರೂ ಬರ್ಬೋದು. ಬಟ್ ಬಿಡಿಸುವಂತಹ ಮೆಥಡು ಭಾಳ ಅಂದ್ರೆ ಬಹಳ ಈಸಿ ಇದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಆ್ಯಕ್ಚುಲಿ ಏನಂದ್ರೆ ಫಾರ್ಮುಲಾ ತಮಗೆಲ್ಲರಿಗೂ ಗೊತ್ತಿದೆ. ಲೆಂತ್ ಈಕ್ವಲ್ ಟು ನಾವೇನಂತೇಳಿ ಕರಿತೇವೆ ಸ್ಪೀಡ್ ಇಂಟು ಟೈಮ್. ತಮಗೆಲ್ಲರಿಗೂ ಗೊತ್ತಿದೆ, ಸ್ಪೀಡ್ ಇಂಟು ಟೈಮ್. ಹಾಗಾದ್ರೆ ಇಲ್ಲಿ ಲೆಂತನ್ನು ನಾವು ಟ್ರೈನನ್ನು ಎಲ್ಲ ಅಂತೇಳಿ ತಗೊಂಡ್ರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಐತಿ. 4 ಪಟ್ಟು ಜಾಸ್ತಿ ಐತಿ ಅಂದ್ರೆ ನಾವೇನು ತಗೋತೇವೆ, 4L - L ಮಾಡ್ಕೊಂಡ್ರೆ ನಮಗೆ ಏನಾಗತ್ತೆ ಅಂದ್ರೆ ಸ್ಪೀಡ್ ಗೊತ್ತಾಗತ್ತೆ. ಆಲ್ರೆಡಿ ಸ್ಪೀಡನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರಂದ್ರೆ 30 ಮಿನಿಟ್ ಪರ್ ಸೆಕೆಂಡ್ ಇಂಟು ಟೈಮ್ ಕೊಟ್ಟಾರ. ಟೈಮ್ ಎಷ್ಟು ಕೊಟ್ಟಾರ ಅಂದ್ರೆ 15 ಕೊಟ್ಟಾರ. ಹಾಗಾದ್ರೆ ಇವೆರಡನ್ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾರ. ಇಲ್ಲಿ ನೋಡ್ರಿ, 4L - L ಅಂದ್ರೆ ಏನಾಗತ್ತಾ, 3L ಆಗತ್ತಾ. ಹಾಗಾದ್ರೆ ಇವೆರಡನ್ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾರ 13 and 15 ಅಂದ್ರೆ 30 15 ಎಷ್ಟಾಗುತ್ತೆ ಅಂದ್ರೆ 450 ಆಗುತ್ತೆ. ಹಾಗಾದ್ರೆ ನಾವಿಲ್ಲಿ ಏನು ಮಾಡ್ಕೋಬೇಕಾ, ಎಲ್ಲನ್ನ ಕಂಡುಹಿಡಿಬೇಕು. ಎಲ್ಲನ್ನ ಕಂಡುಹಿಡಿಬೇಕಂತಂದ್ರೆ ಎಲ್ ಅಂತಕ್ಕಂಥದ್ದು 450 - 3, ಹೌದಾ. ಹಾಗಾದ್ರೆ ಇದನ್ನು ಕನ್ಸಿಡರ್ ಮಾಡಿದ್ರೆ 3 1 3 15 ಎಷ್ಟಾಗುತ್ತೆ ಅಂದ್ರೆ 45 ಆಗುತ್ತೆ. ಇಟ್ ಮೀನ್ಸ್ ಏನಾಗುತ್ತಾ, 150 ಆಗುತ್ತೆ. ಎಷ್ಟಾಗುತ್ತೆ ರೀ, 150 ಆಗುತ್ತೆ. ಹಾಗಾದ್ರೆ ನಮಗೆ ಏನಾಯ್ತು, 150 ಅಂತಕ್ಕಂಥದ್ದು ಲೆಂತ್ ಗೊತ್ತಾಯಿತು. ಬಟ್ ನಮಗೆಲ್ಲ ಏನು ಬೇಕಾಗೈತಿ, 4ರಷ್ಟು ಲೆಂತ್ ಬೇಕಾಗಿದೆ. 4ರಷ್ಟು ಲೆಂತ್ ಅಂತಂದ್ರೆ ನಾವೇನು ಮಾಡ್ಕೋಬೇಕು, 150ಗೆ ಏನು ಮಾಡ್ಕೋಬೇಕು, ಇಂಟು 4 ಮಾಡ್ಕೋಬೇಕು. ಹಾಗಾದ್ರೆ 15 4 60, ಇದೊಂದು 0 ಅಂದರೆ ಎಷ್ಟಾಗತ್ತಾ, 600 ಆಗತ್ತಾ. ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಯಾವುದು, ಬಿ ಅಂತೇಳಿ ನಾವು ಕರೀತೇವೆ. ಸರಿಯಾದ ಉತ್ತರ ಯಾವುದು, ಬಿ. ಎಸ್. ಹಾಗಾದ್ರೆ ಮುಂದಿನ ಕ್ವಶನ್ಸನ್ನು ನೋಡೋಣ. ನೋಡ್ರಿ, ಭಾಳ ಸಿಂಪಲ್ ಇದೆ ಇದು ಕ್ವಶನ್ಸು. 2 ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಂದ್ರೆ 25 ಇದೆ. ನೋಡ್ರಿ, 2 ಸಂಖ್ಯೆಗಳ ಮೊತ್ತ 25 ಇದೆ. ಅವುಗಳ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 9 ಇದೆ. ಹಾಗಾದ್ರೆ 2 ಸಂಖ್ಯೆಗಳ ಮೊತ್ತ 25 ಇದೆ, ಅವುಗಳ ವ್ಯತ್ಯಾಸ 9 ಇದೆ. ಅವುಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಿರಿ ಅಂತ ಹೇಳಿದಾರೆ. ಅಂದ್ರೆ ಫಸ್ಟ್ ಏನು ಮಾಡ್ಕೋಬೇಕು, 2 ಸಂಖ್ಯೆಗಳು ಯಾವನ್ನು ಕಂಡುಹಿಡ್ಕೋಬೇಕು, ಆ ಸಂಖ್ಯೆಗಳನ್ನು ಸ್ಕ್ವೇರ್ ಮಾಡ್ಕೋಬೇಕು. ಆ ಸ್ಕ್ವೇರನ್ನು ನಾವೇನು ಮಾಡ್ಕೋಬೇಕು, ಕಂಡುಹಿಡಿಬೇಕು. ಹಾಗಾದ್ರೆ 2 ಸಂಖ್ಯೆಗಳು ಯಾವ್ಯಾವ ಅಂತೇಳಿ ಕಂಡುಹಿಡಿಯೋಣ. ಫಸ್ಟ್ 2 ಸಂಖ್ಯೆಗಳು A + B = A + B = ಯಾಕಂದ್ರೆ 2 ಸಂಖ್ಯೆಗಳ ಮೊತ್ತ ಅಂದ್ರೆ ಏನು ಮಾಡ್ಕೋಬೇಕು, A + B ಮಾಡ್ಕೋಬೇಕು. ಹಾಗಾದ್ರೆ A + B ಮಾಡ್ಕೊಂಡ್ರೆ 2 ಸಂಖ್ಯೆಗಳ ವ್ಯತ್ಯಾಸ ಅಂತ ಹೇಳಿದಾನ. 2 ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ A - B. A - B = ಎಷ್ಟಾಗತ್ತಾ, 9 ಆಗುತ್ತೆ. ಹಾಗಾದ್ರೆ ಇವುಗಳನ್ನು ಇಕ್ವೇಷನ್ಸ್ ನಂಬರ್ 1 ಆ್ಯಂಡ್ ಇಕ್ವೇಷನ್ ನಂಬರ್ 2 ಅಂತೇಳಿ ಕರಿತೇವೆ. ಹಾಗಾದ್ರೆ ಇಲ್ಲಿ 2 ಇಕ್ವೇಷನ್ಸ್ಗಳಲ್ಲಿ ಸೇಮ್ ಇರ್ತಕ್ಕಂಥವನ್ನ ನಾವು ಪ್ಲಸ್ ಮೈನಸನ್ನು ಕ್ಯಾನ್ಸಲ್ ಮಾಡ್ಕೊಂಡು, ಹಾಗಾದ್ರೆ ಇಲ್ಲಿ ಪ್ಲಸ್ ಮೈನಸನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಏನಾಯ್ತಾ, ಇಲ್ಲಿ ಬಿ ಕ್ಯಾನ್ಸಲ್ ಆದರೆ ನಮ್ಗೆ ರಿಮೈನಿಂಗ್ ಏನು ಉಳಿತು, 2A ಉಳಿತು. ಇವೆರಡನ್ನ ಕೂಡಿಸಬೇಕು. 25 + 9 ಕೂಡಿಸಿದ್ರೆ ಎಷ್ಟಾಗತ್ತಾ, 34 ಆಗುತ್ತಾ. ಹಾಗಾದ್ರೆ A = ನಮ್ಗೆ 2A = 34 ಆಯ್ತಾ. ಹಾಗಾದ್ರೆ A = ಏನಾಯ್ತಾ, 17 ಆಯ್ತು. ಈ ಥರ ಹಾಫ್ ಅಂತೇಳಿ ತಗೋತೀವಿ ನಾವು. A = ಏನಾಯ್ತು ರೀ, 17 ಆಯಿತು. ಹಾಗಾದ್ರೆ ನಿಮಗೆ ಇಲ್ಲಿ A ವ್ಯಾಲ್ಯೂ ಗೊತ್ತಾಯ್ತಾ, ಪ್ಲಸ್ B ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. A = 17 ಆಯ್ತಂದ್ರೆ ಇಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ಸಲ್ಲಿ ಈ A ವ್ಯಾಲ್ಯೂವನ್ನು ಫಿಲಪ್ ಮಾಡಿದ್ರೆ ನಮಗೆ ಏನಾಗುತ್ತೆ, B ವ್ಯಾಲ್ಯೂವನ್ನು ಸಿಗುತ್ತಾ. ಹಾಗಾದ್ರೆ ನಾವು ಯಾವುದರಲ್ಲಿ ಫಿಲಪ್ ಮಾಡೋಣ ಅಂತಂದ್ರೆ A ಅಲ್ಲೇ ಫಿಲಪ್ ಮಾಡೋಣ ಫಸ್ಟ್ನೇ ಇಕ್ವೇಷನ್ಸಲ್ಲಿ. ಹಾಗಾದ್ರೆ A = 17 +
ಬಿ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 25 ಆಗುತ್ತೆ. ಹಾಗಾದ್ರೆ ಇಲ್ಲಿ 17 ಆಚೆ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ. 25 ಮೈನಸ್ 17 ಮೀನ್ಸ್ ಎಷ್ಟಾಗುತ್ತೆ ಅಂತಂದ್ರೆ 8 ಆಗುತ್ತೆ. ನೋಡ್ರಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ನಿಮ್ಗೆ ಎ ವ್ಯಾಲ್ಯೂ ಗೊತ್ತಾಯ್ತಾ, ಬಿ ವ್ಯಾಲ್ಯೂ ಗೊತ್ತಾಯ್ತಾ, ಇವು ಎರಡು ಥರದ್ದು ಏನು ಮಾಡ್ಕೋಬೇಕಂತಂದ್ರೆ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಹಾಗಾದ್ರೆ ಎ ವ್ಯಾಲ್ಯೂದ ಸ್ಕ್ವೇರ್ ಅಂದ್ರೆ 17 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ವ್ಯಾಲ್ಯೂವನ್ನು ಮಾಡ್ಕೋಬೇಕು. 17 ಸ್ಕ್ವೇರ್ ಅಂದ್ರೆ 289 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64. ಇವು ಎರಡೂ ಸಂಖ್ಯೆಗಳನ್ನು ಕೂಡಿಸಿಕೊಂಡು ಬಂದಂಥ ಉತ್ತರ ಯಾವುದಂತಂದ್ರೆ 353. ಅಂದ್ರೆ 289 ಪ್ಲಸ್ 64 ಅನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 353 ಆಗುತ್ತೆ. ಆತ್ಮೀಯ ಸ್ಪರ್ಧಾರ್ಥಿಗಳು ಏನಂದ್ರೆ 17 ಪ್ಲಸ್ 8 ಅನ್ನ ನೀವು ಕೂಡಿಸಿ ಮೇಲೆ ಮತ್ತೆ ಸ್ಕ್ವೇರ್ ಮಾಡ್ಕೋಬಹುದಲ್ರಿ ಸರ್ ಅಂತ ಅನ್ಬೋದು. ಯಾಕಂದ್ರೆ 17 ಪ್ಲಸ್ 8 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 25 ಆಗುತ್ತೆ. 25 ಸ್ಕ್ವೇರ್ ರೂಟ್ ತಗೊಂಡ್ರೆ 625 ಆಗುತ್ತೆ. ಬಟ್ ಅವ್ರು ಹೇಳಿದಂಥದ್ದು ಏನು, ಅವುಗಳ ವರ್ಗಗಳ ಮೊತ್ತ ಅಂದ್ರೆ ಸಂಖ್ಯೆಗಳನ್ನ ವರ್ಗಗಳ ಮೊತ್ತವನ್ನು ತಗೋಬೇಕು, ಹೊರತಾಗಿ ಎರಡೂ ಸಂಖ್ಯೆಗಳ ಮೊತ್ತಗಳ ವರ್ಗ ಅಂತ ಹೇಳಿಲ್ಲ. ಯಾಕಂದ್ರೆ ಆ ಮೊತ್ತಗಳ ವರ್ಗ ಆಲ್ರೆಡಿ ಇಲ್ಲೇ ಇದ್ದಾರೆ 25 ಅಂತ. ಹೌದಾ? ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ 353. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ರಮೇಶನು ಆಗ್ನೇಯ ದಿಕ್ಕಿನಲ್ಲಿ 10 ಕಿಲೋಮೀಟರ್ ನಡೀತಾನ. ನೋಡ್ರಿ ರಮೇಶನ ಏನ್ ಮಾಡ್ತಾನಂದ್ರೆ ಆಗ್ನೇಯ ದಿಕ್ಕಿನಲ್ಲಿ 10 ಕಿಲೋಮೀಟರ್ ನಡೀತಾನ. ನಂತರ 14 ಕಿಲೋಮೀಟರ್ ಪಶ್ಚಿಮಕ್ಕೆ ಚಲಿಸುತ್ತಾನ. ನೆಕ್ಸ್ಟ್ ಅಲ್ಲಿಂದ ಈಶಾನ್ಯಕ್ಕೆ 10 ಕಿಲೋಮೀಟರ್ ಚಲಿಸ್ತಾನ. ನಂತರ ಅಲ್ಲಿಂದ 6 ಕಿಲೋಮೀಟರ್ ಏನ್ ಮಾಡ್ತಾನ? ಪೂರ್ವಕ್ಕೆ ಚಲಿಸ್ತಾನ. ಹಾಗಾದ್ರೆ ಅವನ ಆರಂಭಿಕ ವೇಗದ ಎಷ್ಟು ದೂರ ಅಂತ ಹೇಳ್ತಾನ. ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಕ್ವಶನ್ಸ್ ಅದೇ ತರ ಬಿಡಿಸೋಣ. ಫಸ್ಟ್ ನಾವು ನಕ್ಷೆಯನ್ನು ಹಾಕೋಣ. ಹಾಗಾದ್ರೆ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಫಸ್ಟ್ ನಕ್ಷೆಯನ್ನು ಹಾಕೋಣ. ಇಲ್ಲಿ ನೋಡ್ರಿ ದೊಡ್ಡದು ಹಾಕಿಬಿಡೋಣ. ಹೌದಾ? ಇಲ್ಲೆಲ್ಲರೂ ನಾವೇನಂತೇಳಿ ಕರಿತೇವೆ, ಈಚೆ ಕಡೆ ಇರ್ತಕ್ಕಂಥದ್ದು ಪೂರ್ವ ಅಂತೇಳಿ ಕರಿತೇವೆ, ಈಚೆ ಕಡೆದು ಏನಂತೇಳಿ ಕರಿತೇವೆ ಪಶ್ಚಿಮ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಉತ್ತರ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ದಕ್ಷಿಣ, ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಹೌದಾ? ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಹಾಗಾದ್ರೆ ಈ ಡಯಾಗ್ರಾಮ್ಸ್ ಪ್ರಕಾರ ನಾವು ಏನು ಮಾಡೋಣ, ಒಂದು ಸರ್ಕಲ್ಸ್ನ ಡಯಾಗ್ರಾಮ್ಸನ್ನು ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ರಮೇಶನು ಆಗ್ನೇಯ ದಿಕ್ಕಿನಲ್ಲಿ 10 ಮೀಟರ್ ಅಂತ ಹೇಳಿದಾನ. ನೋಡ್ರಿ ಇಲ್ಲಿ ರಮೇಶ್ ಅಂತಕ್ಕಂಥವ್ ಇಲ್ಲಿದಾನ. ಹೌದಾ? ಹಾಗಾದ್ರೆ ಇವನು ಏನು ಮಾಡಿದಾನ ಅಂತಂದ್ರೆ ಆಗ್ನೇಯ ದಿಕ್ಕಿನಲ್ಲಿ 10 ಕಿಲೋಮೀಟರ್ ಅಂದ್ರೆ ಏನು ಮಾಡ್ಕೋಬೇಕ್ರಿ ನಾವು ಇಲ್ಲಿ ದಕ್ಷಿಣ ಮತ್ತು ಪೂರ್ವಗಳ ಮಧ್ಯೆ ನಾವು ತಗೋಬೇಕಲ್ಲ ಏನು. ಹೌದಾ? ಹಾಗಾದ್ರೆ ಆಗ್ನೇಯದಲ್ಲಿ ಏನು ಮಾಡ್ತಾನೆ? 10 ಮೀಟರ್ ಹೋಗ್ತಾನ. ನಂತರದಲ್ಲೇ ಏನು ಮಾಡ್ತಾನಂದ್ರೆ ಪಶ್ಚಿಮಕ್ಕೆ ತಿರುಗ್ತಾನ. ಪಶ್ಚಿಮಕ್ಕೆ ತಿರುಗಿ ಎಷ್ಟು ಮೀಟರ್ ಹೋಗ್ತಾನ ಅಂತಂದ್ರೆ 14 ಮೀಟರ್ ಹೋಗ್ತಾನ. ಹೌದಾ? ಪಶ್ಚಿಮಕ್ಕೆ ತಿರುಗಿ ಏನು ಮಾಡ್ತಾನಂದ್ರೆ 14 ಮೀಟರ್ ಹೋಗ್ತಾನ. ನೆಕ್ಸ್ಟ್ ಮತ್ತೆ ಏನಂತ ಹೇಳಿದ್ರೆ ಈಶಾನ್ಯಕ್ಕೆ. ನೆಕ್ಸ್ಟ್ ಮತ್ತೆ ಅವ್ನು ಈಶಾನ್ಯಕ್ಕೆ ಎಷ್ಟು ಬರ್ತಾನೆ ಅಂತಂದ್ರೆ 10 ಬರ್ತಾನೆ. ಮತ್ತು ಈಶಾನ್ಯಕ್ಕೆ 10 ಬರ್ತಾನೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? 10 ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಏನು ಕೇಳಿದ್ರೆ ಅವರು ಫೈನಲಿ ಮತ್ತೆ ಪೂರ್ವಕ್ಕೆ 6 ಮೀಟರ್ ಅಂತ ಹೇಳ್ಯಾರ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಮತ್ತು ಪೂರ್ವಕ್ಕೆ 6 ಮೀಟರ್ ಅಂತಂದ್ರೆ ಮತ್ತೆ ಇಲ್ಲಿ ಏನಾಗುತ್ತೆ? 6 ಮೀಟರ್. ಆ್ಯಕ್ಚುಲಿ ನಿಮ್ಮ ಕ್ವಶನ್ಸ್ ಪ್ರಕಾರ ಬಿಡಿಸಿದ್ರೆ ಡಯಾಗ್ರಾಮ್ ಹಿಂಗೆ ಟ್ರಯಾಂಗಲ್ ಅಲ್ಲಿ ಬರ್ತೈತಿ. ಈ ಥರ ಏನಾದರೂ ಇದೇ ಥರನ ಕರೆಕ್ಟ್ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಸರಿಯಾಗಿ ನಮ್ದು ಉತ್ತರ ಯಾವುದು ಅಂದ್ರೆ 6 ಆಗುತ್ತೆ. ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಇಲ್ಲ, ಯಾಕಂದ್ರೆ ಪ್ರಿವಿಯಸ್ ಪ್ರಾಬ್ಲಮ್ಸ್ನ ಕೇಳಿದಂಥ ಪ್ರಾಬ್ಲಮ್ಸ್ ಇದೆ. ಬಟ್ ಇಲ್ಲಿ ಈಶಾನ್ಯ ಆಗುವ ಪ್ಲೇಸಲ್ಲಿ ಏನಾಗಬೇಕಾಗಿತ್ತು ಅಂದ್ರೆ ವಾಯುವ್ಯ ಅಂತೇಳಿ ಆಗಬೇಕಾಗಿತ್ತು. ಹಾಗಾದ್ರೆ ಈಶಾನ್ಯ ಆಗುವ ಪ್ಲೇಸಲ್ಲಿ ವಾಯುವ್ಯ ಅಂತ ಆಗಿದ್ರೆ ನಮಗೇನಾಗತ್ತೆ? ರಮೇಶ್ ಅಂತಕ್ಕಂಥ ಇಲ್ಲಿ ಬರ್ತಿದ್ದ 10 ಮೀಟರ್ ಹೋಗ್ತಿದ್ದ. ನೆಕ್ಸ್ಟ್ ಇಲ್ಲಿಂದ ಪಶ್ಚಿಮಕ್ಕೆ ಬರ್ತಿದ್ದ. ಪಶ್ಚಿಮದಿಂದ ಮತ್ತೆ ಇಲ್ಲಿ ಏನಾಗ್ತಿದ್ದ ಅಂದ್ರೆ ವಾಯುವ್ಯಕ್ಕೆ ಬರ್ತಿದ್ದ. ಹಾಗಾದ್ರೆ ಇಲ್ಲಿ 10 ಮೀಟರ್ ರೀ. ನೆಕ್ಸ್ಟ್ ಇಲ್ಲಿ 10 ಮೀಟರ್, ಇಲ್ಲಿ 14. ನೆಕ್ಸ್ಟ್ ಫೈನಲ್ ಏನು ಮಾಡ್ತಿದ್ದ ಅಂದ್ರೆ 6 ಇಲ್ಲಿ ಬರ್ತಿದ್ದ. ಅಂದ್ರೆ ಈ 14 ಒಳಗಡೆ ಏನು ಮಾಡ್ತಿದ್ದ ಅಂದ್ರೆ ಅರ್ಧ ಬರ್ತಿದ್ದೆ. ಯಾಕಂದ್ರೆ ಇದು ಕ್ಯಾನ್ಸಲ್ ಆಗ್ತಿತ್ತು. ಇದು ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿ 14 ಒಳಗಡೆ ಅರ್ಧ ಬರ್ತಾನೆ ಅಂದ್ರೆ ಏನಾಗುತ್ತೆ? 14 ಮೈನಸ್ 6 ಮಾಡ್ಕೊಂಡಿದ್ರೆ ನಮ್ಗೆ ಏನಾಗುತ್ತೆ? 8 ಮೀಟರ್ ಆಗುತ್ತೆ. ಉತ್ತರ ಏನಾಗುತ್ತೆ? 8 ಮೀಟರ್ ಆಗ್ತೈತಿ. ಯಾಕಂದ್ರೆ ಆರಂಭ ಸ್ಥಳದಿಂದ ಅವನ ಅಂತ್ಯ ಸ್ಥಳಕ್ಕೆ ಎಷ್ಟು ಇರಬೇಕು? ಅದು 8 ಮೀಟರ್ ಆಗುತ್ತೆ. ನೋಡೋಣ ಕೀ ಆನ್ಸರಲ್ಲಿ ವಿಶೇಷವಾಗಿ ಗ್ರೇಸ್ ಕೊಡ್ಬೋದು ಈ ಮಾರ್ಕಸ್ಗೆ, ಈ ಕ್ವಶನ್ಸ್ಗೆ. ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ನೋಡೋಣ. 3 ವ್ಯಕ್ತಿಗಳ ಸರಾಸರಿ ವಯಸ್ಸು. ನೋಡ್ರಿ 3 ವ್ಯಕ್ತಿಗಳ ಸರಾಸರಿ ವಯಸ್ಸು ಎಷ್ಟಿದೆ ಅಂದ್ರೆ 12 ಇದೆ. ಆದರೆ ಅವುಗಳ ವಯಸ್ಸಿನ ಅನುಪಾತ ಅವರುಗಳ ವಯಸ್ಸಿನ ಅನುಪಾತ. ನೋಡ್ರಿ 3 ವ್ಯಕ್ತಿಗಳು ಅಂತಂದ್ರೆ ಫಸ್ಟ್ ಏನು ಮಾಡ್ಕೋಬೇಕ್ರಿ? ಅವರ ಸರಾಸರಿ ವಯಸ್ಸಕ್ಕೆ ಇಂಟು ಎಷ್ಟು ಜನ ವ್ಯಕ್ತಿಗಳು ಅದರ ಅವುಗಳನ್ನು ಗುಣಾಕಾರ ಮಾಡ್ಕೋಬೇಕು. ಹಾಗಾದ್ರೆ ಎಷ್ಟಾಗತ್ತಾ? 36 ಆಗತ್ತಾ. ಹಾಗಾದ್ರೆ ಈ 3 ಅನುಪಾತಗಳನ್ನು ಕೂಡಿಸ್ಕೊಂಡ್ಬಿಡ್ರಿ. 3 ಅನುಪಾತಗಳನ್ನು ಕೂಡಿಸ್ಕೊಂಡ್ಬಿಟ್ರೆ ಏನಾಗತ್ತೆ ಅಂದ್ರೆ 9 ಆಗತ್ತಾ. ಹಾಗಾದ್ರೆ 3 ಅನುಪಾತಗಳು 9 ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ 9x = 36 ಆಗತ್ತಾ. ಹಾಗಾದ್ರೆ x = ಏನಾಗತ್ತಾ? 36 / 9. 9 1 9 4. ಹಾಗಾದ್ರೆ x = ಏನಾಯ್ತು ರೀ? x = ಏನಾಯ್ತಾ? 4 ಆಯ್ತು.
ಹಾಗಾದ್ರೆ ನಿಮಗಿಲ್ಲಿ ಎಕ್ಸ್ ಈಕ್ವಲ್ ಟು 4 ವ್ಯಾಲ್ಯೂ ಬಂತಂದ್ರೆ ಅಲ್ಲಿ ಕೇಳಿದ್ದೇನ್ರಿ ಅತ್ಯಂತ ಕಿರಿಯ ವಯಸ್ಸಿನ ಹುಡುಗ ಅಂತ ಹೇಳಿದಾರ. ಹೌದಾ? ಅತ್ಯಂತ ಕಿರಿಯನ ವಯಸ್ಸು ಅಂತ ಹೇಳಿದಾರ. ಹಾಗಾದರೆ ಆ ಕಿರಿಯ ಹುಡುಗನ ವಯಸ್ಸು ಅಂತ ಕೇಳಿದಾರ ಅಂದ್ರೆ ಇಲ್ಲಿ ಕಡಿಮೆ ಅನುಪಾತ ಯಾವ್ದೈತಿ? 2 ಐತಿ. ಹಾಗಾದರೆ ಈ ಕಡಿಮೆ ಅನುಪಾತಕ್ಕೆ ನಾವೇನು ಮಾಡ್ಕೋಬೇಕು? ಎಕ್ಸ್ ವ್ಯಾಲ್ಯೂವನ್ನು ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೋಬೇಕು. ಹಾಗಾದರೆ 2 ಇಂಟು 8 ಅಂದರೆ ಏನಾಯ್ತು? 2 ಇಂಟು 4 ಅಂದರೆ ಎಷ್ಟಾಯಿತು? 8 ಆಯಿತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? 8. ಹಾಗಾದ್ರೆ ಅವು ಏನಂದ್ರೆ ಹಿರಿಯ ವ್ಯಕ್ತಿ ಅಂತ ಹೇಳಿದ್ರೆ ಏನು ಮಾಡ್ಕೋಬೇಕಾ? 4 ಇಂಟು 4 16 ಆಗ್ತಿತ್ತು. ಬಟ್ ಅವ್ನು ಕೇಳಿದ್ದೇನು? ಕಿರಿಯ ಅಂತ ಕೇಳಿದಾನ. ಎಸ್, ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಕೆಲಸವನ್ನ 24 ದಿನಗಳಲ್ಲಿ ಮಾಡಲು, ನೋಡ್ರಿ, ಒಂದು ನಿರ್ದಿಷ್ಟ ಕೆಲಸವನ್ನ 24 ದಿನಗಳಲ್ಲಿ ಮಾಡಲು ಒಂದು ಪುರುಷರ ಗುಂಪಿಗೆ ಹೇಳಲಾಗಿದೆ, ನಿಯೋಜಿಸಲಾಗಿದೆ. ಆದರೆ 8 ಪುರುಷರು ಕೆಲಸಕ್ಕೆ ಬರಲಾಗಲಿಲ್ಲ. ಉಳಿದವರು 32 ದಿನಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸ್ತಾರೆ. ಆದರೆ ಪುರುಷರ ಮೂಲ ಸಂಖ್ಯೆ ಏನು ಅಂದ್ರೆ ಒಂದು ಗುಂಪಿಗೆ ಏನು ಮಾಡಿದಾರೆ ಅಂದ್ರೆ ಒಂದು ತಂಡವನ್ನ ಕ್ರಿಯೇಟ್ ಮಾಡಿ ಆ ತಂಡಕ್ಕೆ ಏನು ಮಾಡಿದಾರೆ ಅಂದ್ರೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿದಾರೆ. ಅವಾಗ ಆ ತಂಡದವ್ರು ಏನು ಮಾಡ್ತಾರೆ ಅಂದ್ರೆ ಸರ್ ನಿಮ್ಮ ಕೆಲಸವನ್ನ ನಾವು ಒಂದು 24 ದಿನಗಳಲ್ಲಿ ಮುಗಿಸ್ಕೊಡ್ತೇವ್ರಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಅದಾವ ಹೇಳಿದಾರೆ. ಬಟ್ ಆ ಜನದಲ್ಲಿ ಅನಿವಾರ್ಯ ಕಾರಣಗಳಿಂದ ಏನು ಮಾಡಿದಾರೆ ಅಂದ್ರೆ 8 ಜನ ಬಂದಿಲ್ಲ. 8 ಜನ ಬಂದಿಲ್ಲ. ಬಟ್ ಆದರೂ ಕೂಡ ಅವ್ರು ಕೆಲಸ ಮುಗಿಸ್ಯಾರ. ಎಷ್ಟು ಮುಗಿಸ್ಯಾರ ಅಂದ್ರೆ 32 ದಿನಕ್ಕೆ ಮುಗಿಸ್ಯಾರ. ಎಷ್ಟು ದಿನ ಹೆಚ್ಚಿಗೆ ಆಗೈತೆ ಅಂತೇಳಿ ಮುಗಿಸ್ಯಾರ ಒಟ್ಟು 32 ದಿನಕ್ಕೆ. ಹಾಗಾದ್ರೆ ಮೂಲ ಸಂಖ್ಯೆಯಲ್ಲಿ ಬರಬೇಕಾದಂಥವ್ರು ಎಷ್ಟು ಜನ ಅಂತ ಕೇಳಿದಾರೆ. ಇದನ್ನು ನೋಡ್ರಿ ಬರೆಸ್ಬೇಕಾದ್ರೆ ಭಾಳ ಸಿಂಪಲ್. ಫಸ್ಟ್ ಏನು ಬರ್ಕೋರಿ? ಜನರು ಅಂತ ಬರ್ಕೋರಿ. ಫಸ್ಟ್ ಏನು ಬರ್ಕೋರಿ? ಜನರು ಅಂತ ಬರ್ಕೋರಿ. ಒಂದು ನಿಮಿಷ. ಫಸ್ಟ್ ಏನು ಬರ್ಕೋರಿ ಅಂದ್ರೆ ಜನರು ಅಂತೇಳಿ ಬರ್ಕೋರಿ. ಈ ಜನರಿಗೆ ಏನು ಮಾಡ್ಕೋಬೇಕಂತಂದ್ರೆ ನೋಡ್ರಿ ಒಂದು ನಿಮಿಷ, ಯಾಕೋ ಲ್ಯಾಪ್ಟಾಪ್ ಸ್ಟ್ರಕ್ ಆಗ್ತಾಯಿದೆ.